ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಒಂಥರ ಡೈಲಾಗ್ ನಿಮಗೂ ಕೇಳಿ ಕೇಳಿ ಒಂದೇ ಡೈಲಾಗ್ ನನಗೂ ಹೇಳಿ ಹೇಳಿ ಬೇಜಾರಾಗೋಗ್ಬಿಟ್ಟಿದೆ. ಬಟ್ ಹೇಳಿಲ್ಲ ಅಂತಂದರೆ ನೀವು ಬೇಜಾರು ಮಾಡ್ಕೊಂಡ್ರೆ ಆಮೇಲೆ ಮುಂಚೆ ಎಲ್ಲ ಹೇಳ್ತಾ ಇದ್ರು, ಇವಾಗ ಹೇಳೋದೇ ಇಲ್ಲ ಅಂತ. ಸೊ ಹಂಗಾಗಿ ಹೇಳಲೇಬೇಕು ಅಂತ ಹೇಳ್ತೀನಿ ಅಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಬರೀ ಸೀರೆ ಮೇಲೆ ಕಾನ್ಸಂಟ್ರೇಷನ್ ಮಾಡಿಬಿಟ್ಟಿದ್ದೀನಿ. ತುಂಬ ದಿನದಿಂದ ಸಿಲ್ವರ್ ಜ್ಯುವೆಲ್ರಿ ವಿಡಿಯೋ ಮಾಡೇ ಇಲ್ಲ. ಬರೀ ಆರ್ಡರ್ಸ್ ತೊಗೊಳ್ಳೋದು, ಅದನ್ನು ಡಿಸ್ಪ್ಯಾಚ್ ಮಾಡೋದು ವಿಡಿಯೋ ಮಾಡ್ದೇನೆ ಹಾಗೆ ಮಾಡ್ತಾಯಿದ್ದೀನಿ. ನಂದು ಯಾಕೆ ಸಿಲ್ವರ್ ಜ್ಯುವೆಲ್ರಿ ವಿಡಿಯೋ ಮಾಡ್ತಾನೆ ಇಲ್ವಲ್ಲ, ಅದನ್ನು ಮಾಡು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಒಂದಷ್ಟು ಆರ್ಡರ್ಸ್ ಇತ್ತು ಅದನ್ನ. ಸೊ ಸೀರೆಗಳಂತೂ ಸಿಕ್ಕಾಪಟ್ಟೆ ಸ್ಟಾಕ್ ತಂದುಬಿಟ್ಟಿದ್ದೀನಿ. ಅದನ್ನು ಇನ್ನೊಂದು 10 ವಿಡಿಯೋ ಮಾಡಿದ್ರು ಅದನ್ನ ಮುಗ್ಸೋಕ್ಕಾಗಲ್ಲ. ಸೊ ಹಂಗಾಗಿ ಸೀರೆಗಳನ್ನ ಫಸ್ಟ್ ಮುಗಿಸ್ಬಿಡೋಣ, ಹೆಂಗಿದ್ರು ಹಬ್ಬ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ ಅಷ್ಟೇ. ಸೊ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ ವಿಡಿಯೋದಲ್ಲಿ. ಪುಟಾಣಿ ವಿಡಿಯೋ ಆಗಿರುತ್ತೆ, ಅವತ್ತಿಂದ ಬರೀ ಪುಟಾಣಿ ವಿಡಿಯೋನೇ ಮಾಡ್ತಾ ಇರೋದು ನಾನು. ಸೊ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ. ಸೊ ಅಂತ ಹೇಳಬಾರ್ದು ಅಂತ ಅನ್ಕೊತೀನಿ, ಬಟ್ ಅಂದರೂ ಬಂದೇ ಬಿಡುತ್ತೆ. ಅದು ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ. ಸೊ ಚೆನ್ನಾಗಿ ಕಾಣ್ತಿದ್ದೀನ, ಚೆನ್ನಾಗಿದ್ದೀನಿ. ಆದರೆ ಇತ್ತೀಚೆಗೆ ಒಂಚೂರು ಪಿಗ್ಮೆಂಟೇಷನ್ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ವಯಸ್ಸಾಯ್ತಲ್ಲ ಅದಕ್ಕೆ. ಸೊ ಎಲ್ಲರೂ ತೋರಿಸ್ಬೇಕು, ಎಲ್ಲಿ ತೋರಿಸೋದು ಅಂತ ಗೊತ್ತಿಲ್ಲ. ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಬಟ್ ಅವರು ಅದು ಮಾಡಬೇಕು ಇದು ಮಾಡಬೇಕು, ಇಂಜೆಕ್ಷನ್ ಎಲ್ಲ ಚುಚ್ಚಬೇಕು ಕೆನ್ನೆಗೆ, ಆ ಥರದ್ದೆಲ್ಲ ಇರಬಾರ್ದು. ಬರೀ ಆಯಿಂಟ್ಮೆಂಟು, ಫೇಸ್ ವಾಶು ಈ ಥರದ್ದು ಹಚ್ಚಿದ್ರೆ ಹೋಗೋ ಥರ ಈ ಥರ ಹಚ್ಚೋದನ್ನು ಕೊಡಬೇಕು ಡಾಕ್ಟರು. ಆ ಥರದವ್ರನ್ನ ಹತ್ರ ಹೋಗ್ಬೇಕು. ಹುಡುಕ್ತಾ ಇದ್ದೀನಿ, ಯಾರು ನಿಮಗೆ ಗೊತ್ತಿದ್ರೆ ರೆಫರ್ ಮಾಡಿ. ಇತ್ತೀಚೆಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ ಮಾತ್ರ ಒಂಚೂರು ಲೈಟಾಗಿ. ಬಟ್ ಅದು ಪಿಗ್ಮೆಂಟೇಷನ್ನ ಏನು ಅಂತ ಗೊತ್ತಿಲ್ಲ. ಪಿಗ್ಮೆಂಟೇಷನ್ನೇ ಅನಿಸುತ್ತೆ ನನಗದು. ಹಿಂಸೆ ಅಂತ ಅನಿಸ್ತಾ ಇದೆ ಅದು ಬಂದಮೇಲೆ. ಸೊ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಮದುವೆ ಆಯಿತು, ಮಕ್ಕಳಾಯಿತು, ಇನ್ನು ಯಾರು ನೋಡಬೇಕು. ವಿಡಿಯೋ ಮಾಡೋಕ್ಕಾದ್ರೂ ಚೆನ್ನಾಗಿರ್ಬೇಕಲ್ವಾ. ಸೊ ಜ್ಯುವೆಲ್ರಿ ತೋರಿಸ್ತೀನಿ. ಸೊ ಒಬ್ಬರೇ 2 ಪೀಸ್ ಬೇಕು ಅಂತ ಆರ್ಡರ್ ಮಾಡಿದರು. ಈ ಥರ ಇದು ತುಂಬ ಚೆನ್ನಾಗಿರತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಹಾಕ್ಕೊಂಡು ತೋರಿಸ್ತೀನಿ. 2 ಆಲ್ಮೋಸ್ಟ್ ಸಿಮಿಲರೇ ಬರುತ್ತೆ ನಿಮಗೆ. ಇದು ನಿಮಗೆ ಕೆಳಗಡೆ ಬಂದು 4 ಲೇಯರ್ಸು, ಮೇಲೆ 3 ಲೇಯರ್ಸ್ ಬರುತ್ತೆ ಬೀಡ್ಸು. ಇಲ್ಲಿಗೂ ಕೂಡ ಸಿಲ್ವರ್ದೇ ಬಂದಿದೆ ಈ ಸಲ. ಸೊ ಸಿಲ್ವರ್ದು ಮಾಪಲ್ಲಿ ಈ ಥರ ಗ್ರೀನ್ ಕಲರ್ ಸ್ಟಡ್ ಇರೋದ್ರಿಂದ ಇದು ಮ್ಯಾಚ್ ಆಗುತ್ತೆ ಅಂತ ಹಾಕ್ಸಿದ್ದೀನಿ. ಮತ್ತು ಇಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ. ಇದಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಡಿಸೈನ್. ಇವಾಗ ಒಂಥರ ಯುನೀಕ್ ಆಗಿದೆ. ಸೊ ಸ್ಯಾರಿ ಎಲ್ಲ ಏನು ಹುಟ್ಟಿಲ್ಲ. ಸೊ ನೋಡಿ ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬ್ಲ್ಯಾಕಿಗೆ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೀರೆ ಇಲ್ಲೇ ಬಂದಿದೆ. ಸೊ ಹಿಂಗೆ ಹಾಕೊಂಡ್ರೆ ವಾವ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಈ ಗ್ರೀನ್ ಸ್ಯಾರಿ ತೊಗೊಂಡವ್ರು ಇದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಸ್ಯಾರಿನ ನಾನು 4 ಕಲರ್ ತೋರಿಸಿದ್ದು, 4ಕ್ಕೂ ಒಬ್ಬರೇ ತೊಗೊಂಡಿದ್ದಾರೆ. ಈ ಸ್ಯಾರಿ ಇವತ್ತು ಬೆಳಗ್ಗೆ ಹಾಕಿದ್ದು, ಮಧ್ಯಾಹ್ನದಷ್ಟೊತ್ತಿಗೆ ಫುಲ್ ಸೋಲ್ಡ್ ಔಟ್. ಸ್ಯಾರಿಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಖುಷಿ ಆಗ್ತಾಯಿದೆ ನಾನು ತೋರಿಸೋ ಸ್ಯಾರೀಸ್ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂತ. ಸೊ ಇಲ್ಲಿ ಕೆಳಗಡೆನೂ ಕೂಡ ಗೋಲ್ಡ್ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ. ಸೊ ಇದೇ ಥರದ್ದೇ ಸೇಮ್ ಡಿಸೈನ್ ಇದು ಕೂಡ ನೋಡಿ. ಆ ಥರದಿಂದ ಮತ್ತೆ ಇಟ್ಟು ತೋರ್ಸೋಕೆ ಇಲ್ಲಿ ಜಾಗನೇ ಇಲ್ಲ, ಬರೀ ಸೀರೆಗಳು ತುಂಬ್ಕೊಂಡಿದ್ದಾವೆ. ರೂಮ್ ಫುಲ್ಲು ಮೆಸ್ಸಿ ಆಗಿದೆ. ನೀವು ಹಿಂದೆ ಎಲ್ಲ ನೋಡಿದ್ರೆ ಆ ಕಡೆ ಫುಲ್ ರೂಮ್ನ ಇದೇ ಹಿಂಗಿದೆ ಅಂತ ಅಂತೀರಾ. ಸೊ ಬೇರೆ ಪ್ಲ್ಯಾನ್ ಏನೋ ನಡೀತಾ ಇದೆ, ಅಲ್ಲಿವರೆಗೂ ಇದೇ ಬ್ಯಾಕ್ಗ್ರೌಂಡು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರದಿಂದ ಇಲ್ಲೂ ಕೂಡ ಸಿಲ್ವರ್ದು ಇದು ನಿಮಗೆ ಈ ಥರ ಮಾಪ್ಸ್ ಬರುತ್ತೆ. ಸೊ ಇದೆರಡು ಒಬ್ಬರೇ ಕಸ್ಟಮರ್ ಆರ್ಡರ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಟ್ರಸ್ಟ್ ಮಾಡಿ ಆರ್ಡರ್ ಮಾಡಿದ್ದಕ್ಕೆ. ತುಂಬ ಜನ ಕೇಳ್ತಾ ಇರ್ತಾರೆ ಹೆಂಗೆ ನಂಬಿಟ್ಟು ನಿಮಗೆ ಕೊಡೋದು ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ವೀಡಿಯೋಸ್ ನೋಡ್ತಿರಲ್ಲ ನೀವು ನಂದು, ನಾನು ಮೋಸ ಮಾಡಿಬಿಟ್ಟು ಎಲ್ಲೋಗಲಿ ವಿಡಿಯೋ ಎಲ್ಲನೂ ನಿಮ್ಗೊಬ್ರಿಗೆ ಮೋಸ ಮಾಡಿ ನಂದು ಇನ್ಸ್ಟಾಗ್ರಾಮ್ ಎಲ್ಲನೂ ಕ್ಲೋಸ್ ಮಾಡಿ, ಯೂಟ್ಯೂಬು ಎಲ್ಲನೂ ಕ್ಲೋಸ್ ಮಾಡಿ ಹೋಗ್ಲಾ ಒಂದು ಒಡವೆಗೋಸ್ಕರ. ಸೊ ಆ ಥರ ಎಲ್ಲ ಏನೂ ಸೀನಿಲ್ಲ. ಆ ಥರ ಮೋಸ ಮಾಡಿ ನಿಮ್ಮ ಹತ್ರ ದುಡ್ಡು ತೊಗೊಂಡು ಒಡವೆ ಕಳಿಸ್ತೇನೆ ಮೋಸ ಮಾಡೋದಾಗಿದ್ದರೆ ಎಷ್ಟೊಂದು ದಿನದ ಮುಂಚೆನೇ ನನ್ನ ಬಿಸ್ನೆಸ್ ತೋಪಾಗೋಗಿರೋದು. ಸೊ ಇದು ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಇದಂತೂ ತುಂಬ ಜನ ಇಷ್ಟಪಟ್ಟು ತಗೋತಾ ಇದ್ದಾರೆ ಇವಾಗ. ಸೊ ಇದರಲ್ಲಿ ಇನ್ನೊಬ್ಬರು ಒಂದು ಆರ್ಡರ್ ಕೊಟ್ಟಿದ್ದಾರೆ. ಇದರಲ್ಲೇ ಡಾರ್ಕ್ ಕಲರ್ ಬೀಡ್ಸ್ ಹಾಕಕ್ಕೆ ಹೇಳಿದ್ದಾರೆ, ಗ್ರೀನ್ ಕಲರು. ಸೊ ಅದು ಆದಮೇಲೆ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಆ
ಹತ್ರದಿಂದ ತೋರಿಸ್ತೀನಿ. ಇದಂತೂ ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ. ಸೊ ಕೆಳಗಡೆ ಬೀಡ್ಸ್ ಇದೆಯಲ್ಲ, ಗ್ರೀನ್ ಮತ್ತು ವೈಟು, ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಈ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ. ಚಿನ್ 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 ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಡಿಸೈನ್ ಮಿಸ್ ಮಾಡ್ಕೊಳ್ಳೇಬೇಡಿ, ತುಂಬ ಟ್ರೆಂಡಿಂಗಲ್ಲಿದೆ. ಲಾಸ್ಟ್ ಟೈಮ್ ನಿಮಗೆ ಲಾಂಗ್ ಹಾರ ತೋರಿಸಿದ್ದ ಸ್ವಲ್ಪ ದಿನಕ್ಕೆ ಎಲ್ಲ ಸೇಲ್ ಆಗೋಯ್ತು. ಸೊ ಇನ್ನೊಬ್ಬರು ಮೆರೂನ್ ಕಲರ್ದು ಆರ್ಡರ್ ಮಾಡಿದರು. ಸೊ ಅದಕ್ಕೆ ಅಂತ ಇದು ರೆಡಿ ಮಾಡಿದ್ದೀನಿ. ಇನ್ನು ಸುಮಾರು ಪರ್ಲ್ದು ಎಲ್ಲ ಆರ್ಡರ್ ಇತ್ತು, ಅದನ್ನೆಲ್ಲನೂ ಹಾಗೇನೆ ವೀಡಿಯೋ ಮಾಡ್ದೇ ಕೊರಿಯರ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಂದು ಹೆಂಗೆ ಅಂತ ಅಂದರೆ, ನನ್ನ ವೀಡಿಯೋ ಮಾಡೋದನ್ನೇ ಕಾಯ್ತಾ ಇರ್ತಾರೆ. ಆರ್ಡರ್ ಮಾಡಿರ್ತಾರಲ್ಲ ಅವರು, ನಂದು ವಿಡಿಯೋ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದು ನಾನು ಮಾಡಿಲ್ಲ ಅಂತಂದರೆ ಅಕ್ಕ ನಂದು ಮಾಡಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ. ಸಾರಿ ಟೈಮ್ ಇರಲಿಲ್ಲ ಅಂತ ಹೇಳ್ತಾ ಇರ್ತೀನಿ ನಾನು ಅವ್ರಿಗೆ. ನೋಡಿ, ಲಕ್ಷ್ಮಿ ಮತ್ತು ಪಿಕಾಕ್ ಡಿಸೈನು, ಮಾಪ್ ಬಂದು ಪಿಕಾಕ್ ಬರುತ್ತೆ. ಮೆರೂನ್ ಕಲರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸಿಗೆಲ್ಲ. ಸೊ ಬ್ಲ್ಯಾಕಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇನ್ನೂ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಎಲ್ಲನೂ ಇದೆ, ನಾನು ತೋರಿಸ್ತೀನಿ ನಿಮಗೆ. ಹತ್ತತ್ರ 2900ವರೆಗೂ ಇದೆ ಸ್ಯಾರೀಸು ನನ್ನ ಹತ್ರ. ಪ್ಯೂರ್ ಜಾರ್ಜೆಟ್ ಎಲ್ಲ. ಲಕ್ಷ್ಮಿಗೆಲ್ಲ ಉಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ನಿಮಗೆ ಬರುತ್ತೆ ನೋಟಿಫಿಕೇಷನ್. ನಾನು ವೀಡಿಯೋ ಮಾಡಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರದ್ದು ಒಂದು ಜ್ಯುವೆಲ್ರಿ ಹಾಕ್ಕೊಂಡ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ, ಎಲ್ಲೇ ತೊಗೊಂಡೆ ಜ್ಯುವೆಲ್ರಿ ಎಷ್ಟು ಚೆನ್ನಾಗಿದೆ, ನಾನು ತಗೋಬೇಕು, ಅವ್ರ ನಂಬರ್ ಇದ್ದರೆ ಕೊಡೆ ಅಂತ ಕೇಳ್ತಾರೆ. ಪಕ್ಕ ಕೇಳ್ತಾರೆ. ನೋಡಿ ಎಷ್ಟೊಂದು ಜನ ಹೇಳ್ತಾರೆ, ಎಲ್ಲರೂ ಫಂಕ್ಷನಿಗೆ ಹಾಕ್ಕೊಂಡು ಹೋಗಿದೆ, ತುಂಬ ಜನ ಇಷ್ಟಪಟ್ಟರು, ಎಲ್ಲೇ ತಗೊಂಡೆ ಅಂತ ಕೇಳ್ತಾಯಿದ್ರು ಅಂತ. ಹಾಗೇನೆ ನೀವು ನನ್ನ ಜ್ಯುವೆಲ್ರಿ ಹಾಕ್ಕೊಂಡ್ರೆ ನಾನು ಸೇಲ್ ಮಾಡೋ ಜ್ಯುವೆಲ್ರಿ ಹಾಕ್ಕೊಂಡ್ರೆ ಎಲ್ಲರೂ ನಿನ್ನೇ ನೋಡ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಜ್ಯುವೆಲ್ರಿ, ಯುನೀಕ್ ಆಗಿರುತ್ತೆ. ತುಂಬ ಜನ ಹೇಳ್ತಾರೆ ಯುನೀಕ್ ಆಗಿರುತ್ತೆ ಅಂತ. ಬೇರೆ ಶಾಪಲ್ಲೆಲ್ಲ ನಿಮಗೆ ಇಲ್ಲಿಗೆ ಲಾಸ್ಟ್ ಆಗುತ್ತೆ, ಇಷ್ಟೇ. ಇದನ್ನು ನೀವು ಹಿಂದಗಡೆ ಥ್ರೆಡ್ ಹಾಕ್ಕೊಡ್ತಾರೆ, ಅದನ್ನು ಎಳ್ಕೊಂಡ್ರೆ ಹಿಂದಿನ ಮಾಪ್ ಕಾಣೋದೇ ಇಲ್ಲ. ಇಷ್ಟಕ್ಕೆ ಹಾಕ್ಕೊಂಡ್ರೆ ಫುಲ್ ಇಲ್ಲಿಂದ ದಾರ ಕಾಣಿಸುತ್ತೆ ಹಿಂದೆ. ಬಟ್ ನಂದ್ರಲ್ಲಿ ಹಂಗಲ್ಲ. ಇಲ್ಲಿನೂ ಕೂಡ ಈ ಲಾಸ್ಟ್ ಮಾಪ್ ಆದಮೇಲೂ ಕೂಡ ಈ ಥರ ಬೀಡ್ಸ್ ಬರುತ್ತೆ, ಮತ್ತು ಹಿಂದೆ ದಾರನೂ ಕೂಡ ನೋಡಿ ಈ ಥರ. ಸೊ ಒಂದೊಂದಕ್ಕೆ ಈ ಥರ ಹಾಕ್ಸಿದ್ರೆ ಚೆನ್ನಾಗಲ್ಲ. ಸೊ ಆವಾಗ ನಾನು ಅದೇ ಥರದ್ದೇ ಹಾಕ್ಸ್ಬೇಕಾಗುತ್ತೆ, ನಾರ್ಮಲ್ ರಿಮೂವ್ ಮಾಡೋ ಥರದ್ದು. ಇವಾಗ ನೆಕ್ಲೆಸ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ನಾನು ಈ ಥರ ಹಾಕ್ಸಲ್ಲ. ಅದು ರೆಡಿನೇ ನಾನು ಸ್ಟಾಕ್ ತೊಗೊಬರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ನಾನು ಹುಕ್ಗಳನ್ನ ತೊಗೊಬಂದು ಇಟ್ಕೊಂಡಿದ್ದೀನಿ, ಅದನ್ನು ಅಟ್ಯಾಚ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇವಾಗ ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇರೋದಂತ ಅಂದರೆ ಈ ಥರದ ಜ್ಯುವೆಲ್ರಿ. ಸೊ ಇದು ನೋಡಿ ಸಿಂಪಲ್ ಆಗಿದೆಯಲ್ವಾ, ಸೊ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಒಂದಷ್ಟು ಜನ ನಮಗೆ ದೊಡ್ಡ ಜ್ಯುವೆಲ್ರಿ ಎಲ್ಲ ಹಾಕೋಕ್ಕಾಗಲ್ಲ, ಒಂಥರ ಅನಿಸುತ್ತೆ ಅಂತ ಇರ್ತಾರೆ. ಅವರಿಗೆ ಅಂತಲೇ ಇದನ್ನು ನಾನು ಲಾಂಚ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನೀವು ಬೇಕಾದರೆ 2 ಎಳೆ ಪರ್ಲ್ ಕೂಡ ಹಾಕ್ಸ್ಕೊಬೋದು. ದೊಡ್ಡ ಪರ್ಲ್ ಬರುತ್ತಲ್ಲ, ಅದು ಈ ಥರ ಬರುತ್ತಿದ್ದು. ಹಾಕೋಲ್ಲ. ಸೊ ಈ ಥರ ಕಾಣಿಸುತ್ತೆ, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ನಂಗೆ ಸ್ವಲ್ಪ ಗ್ರ್ಯಾಂಡಾಗಿರೋದು ಇಷ್ಟ, ಬಟ್ ಸಿಂಪಲ್ ಇಷ್ಟಪಡೋರಿಗೆ ಇದು ಚೆನ್ನಾಗಿರುತ್ತೆ. ಎಷ್ಟು ಉದ್ದ ಬೇಕಾದರೂ ಮಾಡ್ಕೋಬೋದು ನೀವು. ಸೊ ಇದೇ ಥರದ್ದು. ಮತ್ತು ನೆಕ್ಸ್ಟು ಜಾಸ್ತಿ ಮೂವಿಂಗ್ ಅಂತ ಅಂದರೆ ಕಾಸಿನ ಸರ. ಸೊ ನಾನು ಎಲ್ಲ ವೀಡಿಯೋಸಲ್ಲಿ ಸ್ಯಾರಿ ಇದು ಮಾಡಬೇಕಾದ್ರೆ ಹಾಕಿ ತೋರಿಸಿದ್ದೀನಿ ನಿಮಗೆ, ಚೆನ್ನಾಗಿ ಸೇಲ್ ಆಗ್ತಾ ಇದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು. ನಾನು ಸ್ಯಾರಿಗೆ ಹೇಳಿ ಜ್ಯುವೆಲ್ರಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ಪ್ರೀಮಿಯಂ ಕ್ವಾಲಿಟಿ ಅಂತ. ಇದರಲ್ಲಿ ಏನು ಕ್ವಾಲಿಟಿ, ಇವೆಲ್ಲ ಸಿಲ್ವರೇ ಅಲ್ವಾ. ಸೊ ಸಿಲ್ವರ್ ಏನಪ್ಪ ಅಂತಂದರೆ, ಸಿಲ್ವರಿಗೆ ನಿಮಗೆ ಗೋಲ್ಡ್ ಪಾಲಿಷ್ ಮಾಡಿರ್ತಾರೆ. ಹೊಸಬ್ರು ಯಾರ್ಯಾರು ನಂದು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಾಗಲಿ ಅಂತ. ಸೊ ಇದಕ್ಕೆ ಯಾವತ್ತಿದ್ರೂ ವ್ಯಾಲ್ಯೂ ಇರುತ್ತೆ. ನೀವು ಆರ್ಟಿಫಿಷಿಯಲ್ ತೊಗೊಂಡ್ರೇನೋ ಗೊತ್ತಾ, ಅಂಗಡಿಯಿಂದ ಹೊರಗೆ ತಗೊಬಂದ ತಕ್ಷಣವೇ ಅದಕ್ಕೆ ಮತ್ತೆ ರಿಟರ್ನ್ ವ್ಯಾಲ್ಯೂ ಎಲ್ಲಿ ತಗೋತಾರೆ ನಿಮಗೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮತ್ತೆ ಹೋಗಿ ಕೊಡ್ತೀನಿ ಅಂತ ಅಂದರೆ. ಸೊ ಈ ಸಿಲ್ವರ್ ತೊಗೊಂಡ್ರೆ ಅದೇ ಪ್ರೈಸಿಗೆ ಈ ಬೀಡ್ಸ್ ಜ್ಯುವೆಲ್ರಿ ಎಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ. ನಾನು ಲಾಂಗ್ ಹಾರ ತೋರಿಸಿದ್ನಲ್ಲ, ಅದೇ ಥರ ಆರ್ಟಿಫಿಷಿಯಲ್ ಮಾಡಿಸ್ತೀನಿ ಅಂದರೆ
ಅದೇ 10,000 ಮೇಲೆ ಆಗುತ್ತೆ. ಅದ್ರ ಬದಲು ಸಿಲ್ವರ್ದೇ ತೊಗೋಬೋದಲ್ಲ. ಸಿಲ್ವರ್ ತೊಗೊಂಡ್ರೆ ನಿಮಗೆ ಬಾಳಿಕೆ ಬರುತ್ತೆ. ಅದು ಬ್ಲ್ಯಾಕ್ ಆದರೆ ಮತ್ತೆ ಪಾಲಿಷ್ ಮಾಡಿಸ್ಕೋಬೋದು. ನಿಮಗೆ ಬೇಡ ಅಂತಂದರೆ ರಿಟರ್ನ್ ಕೂಡ ಮಾಡ್ಬೋದು. ಆವಾಗ ಎಷ್ಟು ಸಿಲ್ವರ್ ರೇಟ್ ಇದೆಯೋ ಅದು ಸಿಗುತ್ತೆ. ಇಲ್ಲ ಫ್ಯೂಚರಲ್ಲಿ ನಿಮ್ಮ ಮಗಳು ಮದುವೆ ಮಾಡಿದಾಗ, ಇಲ್ಲ ಮನೆಗೆ ಸೊಸೆ ಬಂದಾಗ, ತಗೊಳಮ್ಮ ನನ್ನ ಕಡೆಯಿಂದ ಸಿಲ್ವರ್ ಜ್ಯುವೆಲ್ರಿ ನಿಂಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೊಟ್ಬಿಡ್ಬೋದು. ಅವಾಗ ಫುಲ್ ಖುಷಿಯಾಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಬಿಡ್ತಾರೆ ನಿಮ್ಮ ಸೊಸೆ. ಸೊ ಈ ಥರ ಎಲ್ಲ ಪ್ಲ್ಯಾನ್ಸ್ ಸಿಲ್ವರ್ ತೊಗೊಂಡ್ರೆ ಆಗುತ್ತೆ. ನಿಮಗೆ ಗೊತ್ತಿತ್ತಾ ಈ ಥರ ಎಲ್ಲದು ಒಂದು ಪಾಯಿಂಟ್ ಇದೆ ಅಂತ? ನನ್ನ ವೀಡಿಯೋ ನೋಡ್ತಾ ಇರಿ, ನಾನು ಒಂದೊಂದು ಪಾಯಿಂಟ್ ಹೇಳ್ತಾ ಇರ್ತೀನಿ ಒಂದೊಂದು ವೀಡಿಯೋದಲ್ಲೂ. ಸೊ ಇಷ್ಟೇ ಇದು ವಿಡಿಯೋ. ಏನು ಅಂತ ಕೇಳಬೇಡಿ, ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಸೀರೆಗಳು ತುಂಬ ಇದ್ದಾವೆ, ಅದನ್ನು ಕೂಡ ವ್ಲಾಗ್ಸ್ ಮಾಡ್ತೀನಿ. ನಾಳೆ ಹಾಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ವೇರ್ ಮಾಡ್ದೇ. ಬಟ್ ಒಬ್ಬೊಬ್ರು ಹೇಳ್ತೀರಾ ವೇರ್ ಮಾಡಿನೇ ತೋರಿಸಿದ್ರೆ ನಮ್ಗೆ ಗೊತ್ತಾಗೋದಕ್ಕ, ಇಲ್ಲಾಂದರೆ ಗೊತ್ತಾಗಲ್ಲ ಅಂತ. ಇನ್ನು ಒಬ್ಬೊಬ್ರು ಪರವಾಗಿಲ್ಲ ವೇರ್ ಮಾಡದೇ ಇದ್ರು ಹಾಗೇ ತೋರಿಸಿ ಅಂತ. ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಕಮೆಂಟ್ ಮಾಡಿ ನೋಡೋಣ, ವೇರ್ ಮಾಡಿ ವಿಡಿಯೋ ಮಾಡಬೇಕಾ, ವೇರ್ ಮಾಡ್ದೇ ಹಾಗೆ ತೋರಿಸಿದ್ರು ನಡೆಯುತ್ತಾ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡಬಾರ್ದು ಆಯಿತಾ? ಹಾಗೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಪಾಪ ಬರುತ್ತೆ. ಓಕೆ, ಬೈ.